ಈ ಕಾಂಗ್ರೆಸ್ನಲ್ಲಿ ಈ ತರದ ಹೇಳಿಕೆಗಳು ಬರುತ್ತಲ್ವಾ, ಅಂದ್ರೆ ನೀವು ಹೋಗಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು, ಮಸೀದಿ, ಆ ವಿಚಾರಗಳೆಲ್ಲ ಬರೋದಿಲ್ಲ. ಅದು ಮಾತಾಡೋದು ಬಿಟ್ಟಾಕಿ. ಯಾರಿಂದ ನೀವು ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಈ ಕಾಂಗ್ರೆಸ್ ಪರವಹಿಸಿ ಮಾತಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಅಥವಾ ಟಿವಿಯಲ್ಲಿ ಎಲ್ಲೇ ಮಾತಾಡಿದ್ರು ಕೂಡ ಇವರ ಒಂದು ಹಿನ್ನೆಲೆಯನ್ನು ಗಮನಿಸಿ. ಇವರೆಲ್ಲ ಯಾರು ಹೇಳಿ? ಹಿಂದೆ ಕಾಂಗ್ರೆಸ್ ಪಾರ್ಟಿ ಇತ್ತು, ಬಿಜೆಪಿ ಇತ್ತು, ಎಡಪಕ್ಷಗಳು ಕೂಡ ಒಂದು 40-45 ಸೀಟ್ಗಳನ್ನು ಗೆಲ್ತಾ ಇತ್ತು. ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು ಕೇಂದ್ರದಲ್ಲಿ ಯಾವುದಾದ್ರೂ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ. ನ್ಯೂಕ್ಲಿಯರ್ ಡೀಲ್ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಬಹುದು, ಎಡಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು. ಹಾಗಾಗಿ ಕೊನೆಗಳಿಗೆಯಲ್ಲಿ ಬಹಳ ಕಿರಿಕಿರಿ ಆಯಿತು. ಆದರೂ ಗೆದ್ರು ಯಾವುದು ನ್ಯೂಕ್ಲಿಯರ್ ಡೀಲ್ ಅನ್ನ ಮನಮೋಹನ್ ಸಿಂಗ್. ಈ ಎಡಪಕ್ಷ ಈಗ ಅದು ಎಲ್ಲೂ ಇಲ್ಲ. ಒಂದು ರೀತಿಯಲ್ಲಿ ಎಲ್ಲ ಕಡೆ ಅದು ಒಂದು ರೀತಿಯಲ್ಲಿ ಪಳೆಯುಳಿಕೆ ಮಾತ್ರ. ಕೇರಳ ಒಂದು ಬಿಟ್ರೆ ಎಡಪಕ್ಷಗಳು ಒಂದು ರೀತಿಯಲ್ಲಿ ಪಳೆಯುಳಿಕೆ ತರ. ಒಂದು ಕಾಲದಲ್ಲಿ ಬಹಳ ಅಗತ್ಯ ಇತ್ತದು, ಭಾರತದಂತ ದೇಶಕ್ಕೆ ಬಹಳ ಅಗತ್ಯ ಇತ್ತು. ಯಾಕಂದ್ರೆ ಈ ದಬ್ಬಾಳಿಕೆಗಳು ಮತ್ತೊಂದು ಎಲ್ಲ ಜಾಸ್ತಿ ಆಗಿದ್ದಾಗ ಅದು ಅಗತ್ಯ ಇತ್ತು. ಆದರೆ ಅದು ಮತ್ತೆ ಅದನ್ನ ತನ್ನಿಂದ ತಾನೇ ಅದು ಏನು ರಿಫ್ರೆಶ್ ಮಾಡ್ಕೊಳ್ಳೇ ಇಲ್ಲ. ಈಗ ನೋಡಿ ಅವರೆಲ್ಲ ಏನ್ ಮಾಡ್ತಾರೆ, ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ. ನೀವು ಈ ಹೇಳಿಕೆ ಕೊಡೋ ಪ್ರತಿಯೊಬ್ಬರನ್ನು ಗಮನಿಸಿ. ಅವರು ಹಿಂದೂ ಧಾರ್ಮಿಕತೆಯ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ, ಉಳಿದೆಲ್ಲ ಧಾರ್ಮಿಕತೆ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ನೆನಪಿಡಿ ನೀವು ಬೇಕಿತ್ತು. ನೀವು ಯಾರನ್ನೇ ಗಮನಿಸಿ ಇಂಥ ಹೇಳಿಕೆ ಕೊಡುವವ್ರನ್ನ. ಎಲ್ಲರೂ ಕೂಡ ಆ ಹೇಳಿಕೆಗಳನ್ನು ಕೊಡುವವರು ಒಂದು ರೀತಿಯಲ್ಲಿ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುತ್ತೆ ಅವರಿಗೆ. ಆದರೆ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರಬಾರ್ದು ಅಂತ ಏನಿದೆಯಾ? ಇರಬೇಕು. ಆದರೆ ಎಲ್ಲರಿಗೂ ಅದನ್ನೇ ಹೇಳ್ತಾರಾ? ಹೇಳಲ್ಲ ಅವರು. ಎಲ್ಲರಿಗೂ ಹೇಳಲ್ಲ. ಯಾಕಂದ್ರೆ ಅಲ್ಲಿ ಅವರಿಗೆ ವೋಟ್ ಬ್ಯಾಂಕ್ ಅನ್ನು ಭದ್ರ ಮಾಡಿಕೊಂಡೇ ಮಾತಾಡುವಂಥದ್ದು. ಏನೇ ಇರಲಿ, ಇವತ್ತೇನಾಯ್ತು, ಡಿ ಕೆ ಶಿವಕುಮಾರ್ ಇಂಥ ಒಂದು ಅಚ್ಚರಿ ತೊಡೆತಟ್ಟಿರುವಂಥದ್ದು ಎರಡೆರಡು ವಿಚಾರಗಳಿಗೆ ಬಹಳ ಪ್ರಮುಖವಾಗಿರ್ತದೆ. ವೀಕ್ಷಕರೇ ಹೇಳ್ತೀನಿ ನೋಡಿ, ಒಂದು ಬಹಳ ಅದ್ಭುತವಾದಂಥ ಒಂದು ಟ್ಯಾಗ್ಲೈನ್ ಇದು, ಶಿವ ಭಾ ಜಪ. ಶಿವ ಭಾ ಜಪ. ಬಹುಶಃ ಇದರಷ್ಟು ಅದ್ಭುತವಾದಂಥ ಟ್ಯಾಗ್ಲೈನ್ ಬೇರೆ ಸಿಕ್ಕಿರ್ಲಿಕ್ಕಿಲ್ಲ. ಹಾಗೇನೆ ಕಾಂಗ್ರೆಸ್ನ ಹಿಂದೂ ಹುಲಿ ಅಂತ ಹೇಳಿ ಪ್ರಪ್ರಥಮವಾಗಿ ಕಾರ್ಯಕ್ರಮ ಮಾಡಿದ್ದು ಕೂಡ ನಾವೇ. ಕಾಂಗ್ರೆಸ್ಗಿಂತ ಜಾಸ್ತಿಯಾಗಿ ಬಿಜೆಪಿಯ ಅನೇಕ ಕಾರ್ಯಕರ್ತರು ಸಂಬರ ಪಡ್ತಾ ಇದ್ದಾರೆ. ಇವತ್ತು ನಿಮಗೆ ನಾನು ಈ ಕುಂಭಮೇಳದ ಹಿಸ್ಟ್ರಿಯ ಬಗ್ಗೆ, ಅದಕ್ಕಿಂತ ಹೆಚ್ಚಾಗಿ ಅದಕ್ಕೂ ರಾಜಕೀಯಕ್ಕೊಂದು ಸಂಬಂಧದ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ರಾಜಕೀಯ ಪಕ್ಷಗಳು ಗೆದ್ದು, ಇಲ್ಲ ಅಂತಂದ್ರೆ ಮಖಾಡೆ ಮಲಗೋಗ್ಬಿಡ್ತದೆ. ಡಿ ಕೆ ಶಿವಕುಮಾರ್ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳಾಯ್ತು ಇಲ್ಲಿ ಅಂತಂದ್ರೆ, ಷಡ್ಯಂತ್ರ ಅಂತಂದ್ರೆ ಎರಡೂವರೆ ವರ್ಷ ಆದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಮಗೆ ಕಷ್ಟ ಆಗತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ಅಥವಾ ಬಿಜೆಪಿಯಿಂದ ರಮೇಶ್ ಜಾರಕಿಹೊಳಿ ಕೂಡ ಇರಬಹುದು, ಎಚ್ ಸಿ ಮಹದೇವಪ್ಪ ಇರಬಹುದು, ಆಮೇಲೆ ಯಾರು KN ರಾಜಣ್ಣ ಇರಬಹುದು. ಇವರೆಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್, ಇನ್ಕ್ಲೂಡಿಂಗ್ ಪರಮೇಶ್ವರ್, ಮೀಟಿಂಗ್ ಮೇಲೆ ಮೀಟಿಂಗ್. ಆರಂಭದಲ್ಲಿ ಹೇಳಿದ್ರು ಉಪಮುಖ್ಯಮಂತ್ರಿ ಜಾಸ್ತಿ ಮಾಡಿ ಅಂತ ಹೇಳಿದ್ರು, ಅದು ಮಾಡಕ್ಕಾಗಲಿಲ್ಲ. ಈಗ 2.5 ವರ್ಷ ಕಳೆದ ನಂತರ ಇವರು ಮುಖ್ಯಮಂತ್ರಿ ಆದ್ರೆ ಏನ್ ಮಾಡೋದು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಇಳಿಸಿ ಅಂತ ಹೇಳಿದ್ರು, ನಮ್ಮನ್ನ ಕೆಪಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿದ್ರು. ಅವರು ಇಂಥ ಟೀಕೆ ಟಿಪ್ಪಣಿಗಳು ಬರಲಿಕ್ಕೆ ಶುರುವಾಯಿತು. ಅದರ ಜೊತೆಗೆ ಒಂದು ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಅವರ ಜೊತೆ ಒಂದು ಮೀಟಿಂಗ್ ಕೂಡ ಆಗಿದೆ ಸತೀಶ್ ಜಾರಕಿಹೊಳಿ ಅವರದು. ಒಂದು 30-40 ಜನರನ್ನ ನಾವು ಸೇರಿಸಬಲ್ಲೆವು ಅನ್ನುವಂಥ ಮಾತು. ಆಮೇಲೆ KN ರಾಜಣ್ಣ ನಮ್ಮದೇ ಒಂದು ಗ್ರೂಪ್ ಮಾಡ್ಕೋತೀವಿ, ಹೊರಟೋಗ್ಬಿಡ್ತೀವಿ ಅನ್ನೋಂಥ ಮಾತು. ಇದೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಒಂದು ಒತ್ತಡ ತಂತ್ರ. ಆಗ ಡಿ ಕೆ ಬಳಿಗೆ ಬರುತ್ತಲ್ಲ, ಡಿ ಕೆನೂ ಕೂಡ ಸುಮ್ಮನೆ ಆಗಲಿಲ್ಲ. ಅವರು ಕೂಡ ಒಂದು ಒತ್ತಡ ತಂತ್ರವನ್ನು ಮಾಡ್ತಾ ಇದ್ದಾರೆ. ಅದರಂತ ಹೋದ್ರು ಬಂದ್ರು ಅಂತಲ್ಲ. ಒತ್ತಡ ತಂತ್ರ ನಿಜನೋ ಸುಳ್ಳೋ ಬೇರೆ ವಿಚಾರ, ಸದ್ಯದ ಮಟ್ಟಿಗಂತೂ ಪ್ರಚಲಿತದಲ್ಲಿದೆ. ಡಿ ಕೆ ಶಿವಕುಮಾರ್ ಹಿಂದೂ ಅಸ್ತ್ರಕ್ಕೆ ಕಾಂಗ್ರೆಸ್ ಕಕ್ಕಾಬಿಕ್ಕಿ ಆಗಿದೆ. ಇವರೇನು ವಿರೋಧಿಗಳು ಹೇಳ್ತಾ ಇದ್ರು, ಆದ್ರೆ ಡಿ ಕೆ ಶಿವಕುಮಾರ್ ವಿರೋಧಿಗಳು ಪಕ್ಷದ ಒಳಗೆ, ವಿರೋಧಿಗಳಂತಂದ್ರೆ ಮುಖ್ಯಮಂತ್ರಿ ಆಗಬಾರ್ದು ನಮ್ಮ ಕೊಡಿ ಅಂತೇಳಿ ಅವರೇನು ದಾಳ ಹೂಡಿದ್ರು, ಅದರ ಅಪ್ಪನಂತ ದಾಳ ಈಗ ಇವರು ಹೂಡಿದಂಗೆ ಕಾಣ್ತಾ ಇದೆ. ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ತಾ ಇದ್ದ ಹಾಗೆ ಸಂಚಲನ ಸೃಷ್ಟಿಯಾಗಿದೆ. ಬಿಜೆಪಿ ಡಿಕೆಶಿ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅಂತ ಒಂದು ಸಂದೇಶ ರವಾನೆ ಆಗಿದೆ. ಆದ್ರೆ ಹೋಗ್ತಾರೆ ಅಂತನಾ? ಹಾಗಲ್ಲ. ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮ್ಗೆ ಹೆಂಗೆ ಅಂತ. ಜೈಲಿಗೆ ಹೋಗಬೇಕಾದಾಗ್ಲೂ ಡಿಕೆಶಿ ನಿಷ್ಠೆ ಬದಲಿಸಲಿಲ್ಲ. ಜೈಲಿಗೆ ಯಾಕೆ ಹೋದ್ರು ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕೆ ಮುಖ್ಯ ಕಾರಣವಾಗಿದ್ದದ್ದೇ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆಯಲ್ಲಿ ಅಲ್ಲಿಯ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಸೆಳೆಯುವಂತ ಪ್ರಯತ್ನ ಮಾಡಿದಾಗ ಆ ಶಾಸಕರನ್ನ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡ್ಬಂದು ಸೇಫ್ ಮಾಡಿ
ಸೋನಿಯಾ ಗಾಂಧಿ ಆಣತಿ ಮೇರೆಗೆ ಕೆಲಸ ಮಾಡಿದ್ರು, ಪಕ್ಷದ ಕೆಲಸ ಮಾಡಿದ್ರು, ಅದರಲ್ಲಿ ಗೆದ್ರು ಕೂಡ. ಆ ಕೋಪ ಅಮಿತ್ ಶಾ ಅವ್ರಿಗಿತ್ತು. ಒಂದು ರೈಡ್ ಆಗತ್ತೆ, ನಿಮ್ಗೆ ಗೊತ್ತಿರಬಹುದು, ಗೋಲ್ಡನ್ ಫಾರ್ಮ್ ರೆಸಾರ್ಟ್ ನಲ್ಲಿ ಒಂದು ಚೀಟಿಯನ್ನು ಹರಿದಾಕ್ತಾರೆ ಡಿ ಕೆ ಶಿವಕುಮಾರ್, ಸಿಸಿಟಿವಿಯಲ್ಲಿ ಇದ್ದಿರುತ್ತೆ. ನಂತರ ಅವ್ರು ಜೈಲ್ಗೆ ಹೋಗ್ತಾರೆ, ಅಲ್ಲಿ ಸೋನಿಯಾ ಗಾಂಧಿ ಬಂದಿರ್ತಾರೆ. ಇವರು ಒಂದು ಮಾತನ್ನು ಹೇಳ್ತಾರೆ, ಡಿ ಕೆ ಶಿವಕುಮಾರ್, ನನಗೆ ಯಾವ ಸ್ವಾಮೀಜಿಗಳು ಎಂಎಲ್ಎಗಳು ಜೈಕಾರ ಹಾಕೋದು ಬೇಡ, ನನಗೆ ಯಾರು ಮುಖ್ಯಮಂತ್ರಿ ಮಾಡಬೇಕು ಅವ್ರು ಮಾಡ್ತಾರೆ. ಅದನ್ನು ಅವರು ಸೋನಿಯಾ ಗಾಂಧಿ ವಿಚಾರವಾಗಿ ಹೇಳಿದ್ದು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ಶತಾಯ ಗತಾಯ ಅಮಿತ್ ಶಾ ಬಿಜೆಪಿಗೆ ಬರೋದಕ್ಕೆ ಆಹ್ವಾನವನ್ನು ಕೊಟ್ಟಿದ್ರು. ನೀವೇ ಮುಖ್ಯಮಂತ್ರಿ ಆಗಿ ಅಂತ ಕೂಡ ಹೇಳಿದ್ರು. ಎರಡನೇ ಅವಕಾಶ ಕುಮಾರಸ್ವಾಮಿ ಅವರಿಗೂ ಹೇಳಿದ್ರು. ಕುಮಾರಸ್ವಾಮಿ ಆಗ ಹೋಗಲಿಲ್ಲ. ಮತ್ತೆ ವಿಲೀನ ಬೇಡ, ನಾವು ಜೊತೆಯಾಗಿ ಹೋಗೋಣ ಅಂತೇಳಿ ಈಗ ನಿರ್ಧಾರ ಮಾಡಿದ್ದಾರೆ. ಆ ಎನ್ಡಿಎ ಸಮ್ಮಿಶ್ರ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಡಿಕೆ ವಿಚಾರ ಏನು ಈಗ ಅಂತ? ಇದು ಡಿಕೆ ಅವರದು ಓಪನ್ ಆಫರ್ ಇದ್ದಂಗೆ, ಹೋದ್ರೂ ಹೋಗಬಹುದು, ಹೋಗದೇ ಇದ್ರೂ ಇರಬಹುದು. ಆದರೆ ಹೋಗ್ತಾರೋ ಹೋಗೋದಿಲ್ವಾ ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಈಗ ಕಾಂಗ್ರೆಸ್ ಮೇಲಿನ ನಿಷ್ಠೆ ಬದಲಿಸಲಿಲ್ಲ ಡಿ ಕೆ ಶಿವಕುಮಾರ್. ಈಗ ಮುಖ್ಯಮಂತ್ರಿ ಪಟ್ಟ ಹತ್ತಿರದಲ್ಲಿದೆ. ಕಾಂಗ್ರೆಸ್ನಲ್ಲಿ ಸಾಲು ಅವಮಾನ ಕಾಣ್ತಾರೆ ಬಂಡೆ. ಹಿಂದೆ ಅವರನ್ನ ಕೆಪಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಡೆಲ್ಲಿ ಕರೀತಾರೆ, ನಿಮ್ಮನ್ನು ಕೆಪಿಸಿ ಅಧ್ಯಕ್ಷರನ್ನಾಗಿ ಮಾಡ್ತೇನೆ ಅಂತ ಹೇಳಿ. ಆಗ ಇಲ್ಲ, ನಾನು ಅಮೆರಿಕ ಪ್ರವಾಸಕ್ಕೆ ಹೋಗಿ ಬರ್ತೇನೆ ಅಂತ ಒಂದು ತಿಂಗಳು ಹೋಗಿ ಬಂದಾಗ ಇಲ್ಲಿದ್ದ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳಿ ಕಿವಿ ಚುಚ್ಚಿ ಕ್ಯಾನ್ಸಲ್ ಮಾಡಿಸಿರ್ತಾರೆ. ಅದನ್ನ ನಗನಗ್ತಾ ಹೇಳ್ತಾರೆ ಡಿ ಕೆ ಶಿವಕುಮಾರ್, ನನ್ನ ಕೆಪಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಿತ್ತು, ಎಲ್ಲ ಹೇಳ್ಬಿಟ್ರು ಅಂದ್ಬಿಟ್ಟು ನಗನಗ್ತಾ ಹೇಳ್ತಾರೆ. ಅಂದ್ರೆ ಅವರಿಗೆ ರಾಜಕೀಯದ ಪಗಡೆಯಾಟ ಗೊತ್ತಿದೆ. ನನ್ನ ವಿರುದ್ಧ ಬಂದ್ರು ಅಂದ ತಕ್ಷಣ ಜೀವನ ಪೂರ್ತಿ ವಿರುದ್ಧ ಇರೋದಿಲ್ಲ, ಏನಾದ್ರೂ ಮಾಡಬಲ್ಲೆ ಅನ್ನೋ ಒಂದು ಗ್ಯಾರಂಟಿ. ಇತ್ತ ಸಿದ್ದರಾಮಯ್ಯ ಬಣದ ಸಚಿವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು, ಒತ್ತಡದ ಮೇಲೆ ಒತ್ತಡ ಹೇರಿದ್ರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಹುನ್ನಾರ ಮಾಡಿದ್ರು, ಕೊಡಿ ಅಂತ ಕೇಳಿದ್ರು. ಏನು ಒಬ್ಬರಿಂದ ಮಾತ್ರನ ಆಗೋದು, ನಾವಿಲ್ವಾ, ನಾವು ಗೆಲ್ಸಲ್ವಾ ಅಂತ ಹೇಳಿದ್ರು. ಅಹಿಂದ ವೋಟ್ ಬ್ಯಾಂಕ್ ಅಂತ ಹೇಳಿದ್ರು, ಸಿದ್ದರಾಮಯ್ಯ ಬೆಂಕಿ ಅಂತ ಹೇಳಿದ್ರು. ಆಗ ನಮಗೂ ಅನ್ಸತ್ತಲ್ವಾ, ಡಿ ಕೆ ಶಿವಕುಮಾರ್ ಅವರ ನಡೆ ಏನು? ಡಿ ಕೆ ಶಿವಕುಮಾರ್ ನಡೆ ಇದು. ಇದರ ಮಧ್ಯೆ ಒಂದು ಅಚ್ಚರಿ ಹೆಜ್ಜೆ ಇಟ್ಟಿದ್ದಾರಂತೆ ಡಿಕೆಶಿ. ಹೈಕಮಾಂಡ್ಗೂ ತಿಳಿಸದೆ ಪ್ರಧಾನಿ ಮೋದಿ ಜೊತೆ ಚರ್ಚೆ ಆಯ್ತಾ ಅಂತ ಒಂದು ಸುದ್ದಿ ಹರಡ್ತಾ ಇದೆ. ಹೈಪೋಥೆಟಿಕಲ್ ಚರ್ಚೆ ಆಗಿದೆ ಅನ್ನುವಂಥದ್ದು ಒಂದು. ಅಶೋಕ್ ಇದರ ಬಗ್ಗೆ ಹೇಳಿದ್ದಾರೆ, ಚರ್ಚೆ ಆಗಿದೆ ಅಂತೇಳಿ. ಅದು ಹೈಪೋಥೆಟಿಕಲ್ ಅಥವಾ ಆತರ ಆಗಿದೆ. ಈಗ ಹೆಂಗ್ ಗೊತ್ತಾ, ಒಮ್ಮೊಮ್ಮೆ ಹೇಳ್ಬಿಡೋದು ಚರ್ಚೆ ಆಗಿದೆ ರೀ ಅಂತ, ಅದು ಒಮ್ಮೊಮ್ಮೆ ಅದು ಬೆಂಕಿ ಹತ್ಕೊಂಡ್ಬಿಡ್ತದೆ. ಈಗ ಹೆಡ್ ಟೈಲ ಅಂತ ಹೇಳಿದಾಗ ಸಮಟೈಮ್ಸ್ ನಾವು ಹೇಳಿದ್ದೇ ಬಂದ್ಬಿಡ್ತದೆ, ನಮ್ಗೆ ಗೊತ್ತಿರೋದಿಲ್ಲ. ಆ ತರ ಅಶೋಕ್ ಹೇಳಿರೋದು ಹೈಕಮಾಂಡ್ಗೂ ತಿಳಿಸಿದೆ ಪ್ರಧಾನಿ ಮೋದಿ ಜೊತೆ ಚರ್ಚೆ ಆಗಿದೆಯಾ ಅಂತ ನಮ್ಮ ಪ್ರಶ್ನೆ. ಈಗ ಸದ್ಯ ಡಿಕೆಶಿ ನಡೆಯಿಂದ ಭಾರಿ ಇಕ್ಕಟ್ಟಿಗೆ ಸಿಲುಕಿದೆ ಕಾಂಗ್ರೆಸ್. ಮಾತ್ರವಲ್ಲ, ಸಿದ್ದರಾಮಯ್ಯನವರ ಪರಮಾಪ್ತರು ಅಂತ ಗುರುತಿಸಿಕೊಂಡವರು ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳು ಅಂತ ಗುರುತಿಸಿಕೊಂಡವರು ಕೂಡ ಇದೆಯೇನಪ್ಪ ಇವನು, ನಾವೇ ಹಿಂಗೊಂದು ಪ್ಲಾನ್ ಮಾಡ್ತಾ ಇದ್ರೆ ಬೇರೆ ಕಡೆಯಿಂದ ಇನ್ನೊಂದೇ ಪ್ಲಾನ್ ಮಾಡ್ಬಿಟ್ನಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ನೆಕ್ಸ್ಟ್ ಬನ್ನಿ.